ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂಡ್ ಇವಾಗ ತುಂಬಾ ಇದ್ರ ಬಗ್ಗೆ ಡಿಬೇಟ್ ನಡೀತಾ ಇದೆ. ಯಾಕಂದ್ರೆ ಸಿಸೇರಿಯನ್ ಸೆಕ್ಷನ್ ರೇಟ್ಸ್ಗಳು ಜಾಸ್ತಿ ಆಗ್ತಾ ಇದೆ, ಎಲ್ಲ ಹಾಸ್ಪಿಟಲ್ ಅಲ್ಲೂ ಸಿಸೇರಿಯನ್ ಸೆಕ್ಷನ್ಸೇ ತುಂಬಾ ಮಾಡ್ತಾ ಇದ್ದಾರೆ ಅಂತ. ಸೊ ಏನ್ ತಿಳ್ಕೊಬೇಕು ಪೇಷಂಟ್ಸ್ ಅಂದ್ರೆ, ಆಬ್ಸ್ಟೆಟ್ರಿಷಿಯನ್ ಸುಮ್ಮನೆ ಸಿಸೇರಿಯನ್ ಸೆಕ್ಷನ್ ಮಾಡಲ್ಲ, ಓನ್ಲಿ ವೆನ್ ದರ್ ಇಸ್ ಅನ್ ಇಂಡಿಕೇಶನ್ ಅಂಡ್ ಇನ್ಫ್ಯಾಕ್ಟ್ ಇಟ್ ಕ್ಯಾನ್ ಬಿ ಲೈಫ್ ಸೇವಿಂಗ್ ಇನ್ ಅನ್ ಎಮರ್ಜೆನ್ಸಿ ಸಿಚುಯೇಷನ್. ಸೊ ಹಂಗಿರ್ಬೇಕಾದ್ರೆ ಮಾತ್ರ ಸಿಸೇರಿಯನ್ ಮಾಡ್ತಾರೆ. ಹಂಗಿರ್ಬೇಕಾದ್ರೆ ಪೇಷಂಟ್ಸ್ಗಳಿಗೆ ಏನು, ಒಬ್ಬೊಬ್ರು ಮೇಡಮ್ ನನಗೆ ನಾರ್ಮಲ್ ಡೆಲಿವರಿ ಆದರೆ ತುಂಬ ನೋವಾಗತ್ತೆ, ಅದರಿಂದ ನಂಗೆ ನಾರ್ಮಲ್ ಡೆಲಿವರಿ ಬೇಡ ಅಂತ ಹೇಳೋರಿಗೆ ನಾವೇನು ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ ನಾವು ಹೇಳ್ತೀವಿ. ವಿ ಟೆಲ್ ದೆಮ್ ವಾಟ್ ಆರ್ ದ ಪ್ರೋಸ್ ಅಂಡ್ ಕಾನ್ಸ್, ಬಿಕಾಸ್ ಏನೇ ಇದ್ರು ಸಿಸೇರಿಯನ್ ಸೆಕ್ಷನ್ ಒಂದು ಮೇಜರ್ ಸರ್ಜರಿ, ಅದಕ್ಕಾದಂಥ ಕಾಂಪ್ಲಿಕೇಶನ್ ರೇಟ್ಸ್ ಇರುತ್ತೆ, ಅದಕ್ಕಾದಂಥ ಸೈಡ್ ಎಫೆಕ್ಟ್ಸ್ಗಳಿರುತ್ತೆ. ಸೊ ಹಂಗಂತ ಸಿಸೇರಿಯನ್ ಮಾಡೋದೇ ತಪ್ಪು, ಎಲ್ಲಾರ್ಗೂ ನಾರ್ಮಲ್ ಡೆಲಿವರಿನೇ ಆಗಬೇಕು, ಸಿಸೇರಿಯನ್ ಅಂತ ಆಫರ್ ಮಾಡೋದೇ ತಪ್ಪು, ಅದಲ್ಲ. ದಟ್ ಇಸ್ ನಾಟ್ ಅ ಕರೆಕ್ಟ್ ಇನ್ಫಾರ್ಮೇಶನ್. ಮೈ ಅಡ್ವೈಸ್ ಇಸ್ ಲೀವ್ ಇಟ್ ಟು ಯುವರ್ ಡಾಕ್ಟರ್. ಡೋಂಟ್ ಕಮ್ ಟು ಅ ಯೂನಿವರ್ಸಲ್ ಕನ್ಕ್ಲೂಷನ್ ದಟ್ ಇಫ್ ಸಿಸೇರಿಯನ್ ಸೆಕ್ಷನ್ ಮಾಡಿಸ್ಕೋತಾ ಇದ್ರೆ ಅದೇನೋ ಸಮ್ ಗ್ರೇವ್ ಎರರು, ಎಲ್ಲಾರ್ಗೂ ನಾರ್ಮಲ್ ಡೆಲಿವರಿನೇ ಮಾಡಿಸ್ಬೇಕು ಅಂತ ದಯವಿಟ್ಟು ಆ ಥರ ಯೋಚನೆ ಮಾಡಬೇಡಿ. ಯುವರ್ ಡಾಕ್ಟರ್ ಇಸ್ ದ ಬೆಸ್ಟ್ ಜಡ್ಜ್. They will know what is appropriate for you. So just go according to their decision.